ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿಯಾಗಿತ್ತು. ಈ ಬೆನ್ನಲ್ಲೇ ಇದೇ ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಬಿಟ್ರ ರಾಜಣ್ಣ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಚಿವ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಸುಪಾರಿ ಕಿಲ್ಲಿಂಗ್ ಯತ್ನದ ದೂರನ್ನು ಕೊಟ್ಟಿದ್ದಾರೆ. ಆದರೆ ಈ ದೂರಿನ ತನಿಖೆ ಪಕ್ಷದವರಿಗೆ ಬಂದು ನಿಂತು ಪಕ್ಷಕ್ಕೆ ಮುಜುಗರ ಆಗುವ ಹಂತಕ್ಕೆ ಬಂದರೆ ಏನು ಮಾಡೋದು ಎಂಬುದೇ ಕೈಪಡೆಯ ಆತಂಕ ಅಂತ ಹೇಳಲಾಗ್ತಾ ಇದೆ. ಈ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರಕ್ಕೆ ಮಾತನಾಡಿದ್ದು, ಅದಾದಮೇಲೆ ಅವರದ್ದೇ ಪಕ್ಷದವರಿಗೆ ಅದು ಸುತ್ತಕೊಂಡಿದ್ದು, ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನು ನೋಡಿದ್ವಿ. ಈ ಹತ್ಯೆಯ ಸುಪಾರಿ ವಿಚಾರ ಕೂಡ ಹಾಗೆ ಆಗುತ್ತಾ ಅಂಥೇಳಿ ಪಕ್ಷದ ಒಳಗಿದ್ದವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆಯಂತೆ. ತನಿಖೆಯ ಯಾವ ಅಂಶವೂ ಕೂಡ ಬಯಲಾಗಬಾರ್ದು, ನೀವು ಕೆಲವೊಂದು ವಿಚಾರ ಎಲ್ಲೂ ಕೂಡ ಮಾತನಾಡಬಾರ್ದು ಅಂಥೇಳಿ ಸ್ವತಃ CM ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಪೊಲೀಸ್ ಇಲಾಖೆಯ ಜೊತೆಗೆ ರಾಜಣ್ಣ ಆ್ಯಂಡ್ ಸನ್ಗೂ ಕೂಡ CM ಇದೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಪಕ್ಷದ ಆಂತರಿಕ ಚುನಾವಣೆ ಒಂದಕ್ಕೆ ಈ ಘಟನೆ ಲಿಂಕ್ ಆದರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಮತ್ತೆ ಮುಜುಗರ ಎಂಬ ಕಾರಣಕ್ಕೆ ಈ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸುಮ್ಮನೆ ಸೈಲೆಂಟ್ ಆಗಿರಿ ಅಂಥೇಳಿ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಎಲ್ಲರೂ ಸೈಲೆಂಟ್ ಆಗಿರಿ ಅಂಥೇಳಿ CM ಸಿದ್ದರಾಮಯ್ಯನವ್ರು ಹೇಳಿದ್ದೇ ಆದರೆ ಯಾಕಾಗಿ ನೋಡ್ತಾ ಹೋಗೋಣ. ರಾಜಣ್ಣ ಪುತ್ರ ರಾಜೇಂದ್ರ ಸುಪಾರಿ ಕಿಲ್ಲಿಂಗ್ ಯತ್ನದ ದೂರು. ತುಮಕೂರಿನ SP ಕಚೇರಿಗೆ ಹೋಗಿ ದೂರು ಕೊಟ್ಟರು, ಪೆನ್ ಡ್ರೈವ್ ಕೊಟ್ಟರು, ಆಡಿಯೋ ಕಾನ್ವರ್ಜೇಷನ್ ಇದೆ ಅಂತ ಹೇಳಿದರು, ಪ್ರಭಾವಿ ಒಬ್ಬರ ಕೈವಾಡ ಇದೆ ಅಂತ ಹೇಳಿದರು. ಈಗ ಸುಪಾರಿ ಕಿಲ್ಲಿಂಗ್ ದೂರು ಮತ್ತೆ ಪಕ್ಷದವರೆಗೂ ಬಂದರೆ ಅನ್ನುವಂತಹ ವಿಚಾರ, ಅದು ಮುಜುಗರವನ್ನು ತಂದುಬಿಟ್ರೆ ಅನ್ನುವಂತಹ ಟೆನ್ಷನ್ ಸಿದ್ದರಾಮಯ್ಯನವರಿಗೆ ಇದ್ದಂತ ಕಾಣಿಸ್ತಾ ಇದೆ. ಪಕ್ಷಕ್ಕೆ ಮುಜುಗರವಾಗುವ ಹಂತಕ್ಕೆ ಬಂದರೆ ಏನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆಯಂತೆ. ತನಿಖೆಯ ಯಾವ ಅಂಶವೂ ಕೂಡ ಬಯಲಾಗದಂತೆ ನೋಡಿಕೊಳ್ಳೋದು, ಅದು ಮೊದಲ ಆದ್ಯತೆ, ಪ್ರಿಫರೆನ್ಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಾದ ಮೇಲೆ ನೀವು ಕೆಲವೊಂದು ವಿಚಾರವನ್ನು ಎಲ್ಲೂ ಕೂಡ ಮಾತನಾಡಬಾರ್ದಪ್ಪ ಅಂಥೇಳಿ ರಾಜಣ್ಣಗೆ ಮತ್ತು ಅವರ ಮಗ ರಾಜೇಂದ್ರ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಜೊತೆಗೆ ಪೊಲೀಸ್ ಇಲಾಖೆ ರಾಜಣ್ಣ ಆ್ಯಂಡ್ ಸನ್ಗೂ ಕೂಡ CM ಸೂಚನೆ ಪಾಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಷದ ಆಂತರಿಕ ಚುನಾವಣೆಗೆ ಲಿಂಕ್ ಆಗಿಬಿಟ್ರೆ ಮತ್ತೆ ದೊಡ್ಡ ಮುಜುಗರ ಆಗ್ಬಿಡುತ್ತೆ, ಮತ್ತೆ ರಾಷ್ಟ್ರ ಮಟ್ಟದ ಸುದ್ದಿ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳಿದಾರಂತೆ. ಎಲ್ಲ ರೀತಿಯಲ್ಲೂ ಕೂಡ ಸುಮ್ಮನೆ ಸೈಲೆಂಟ್ ಆಗಿರಬೇಕು ಅಂಥೇಳಿ CM ಸೂಚನೆಯನ್ನು ಕೊಟ್ಟಿದ್ದಾರಂತೆ. ನೋಡೋಣ CM ಸೂಚನೆಯ ಬಳಿಕ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳು ಆಗುತ್ತೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂಥೇಳಿ. ಈಗ ಒಂದು ಕಡೆ ತನಿಖೆ ಆರಂಭ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜೇಂದ್ರ ಅವರು ದೂರನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಸಹಕಾರ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ, MLC ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿಯನ್ನು ಕೊಟ್ಟಿರುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಇದರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾತಸಂದ್ರ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಜೇಂದ್ರ ಅವರು ಆರೋಪ ಮಾಡಿದ ಹಾಗೆ 18 ನಿಮಿಷಗಳ ಆಡಿಯೋವನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಆಡಿಯೋದಲ್ಲಿ ಇಬ್ಬರ ಮಾತಿನ ಸಂಭಾಷಣೆ ಎಂದು ಆ ಸಂಭಾಷಣೆಯ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಕೂಡ ಪೊಲೀಸರಿಗೆ ಸಿಗಬೇಕಿದೆ ಅಂತೆ. ಈಗಾಗಲೇ ರಾಜೇಂದ್ರ ಅವರು ಆರೋಪ ಮಾಡಿದ ಹಾಗೆ ಸೋಮ ಮತ್ತು ಭರತ ಇಬ್ಬರೇ ಮಾತುಕತೆ ಆಡಿದ್ದ ಅನ್ನೋದು ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಇದರ ಜೊತೆಗೆ ಆಡಿಯೋವನ್ನು FSLಗೆ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಕಳುಹಿಸಿ ಪರಿಶೀಲನೆಯನ್ನು ಮಾಡಿಸಲಾಗ್ತಾ ಇದೆಯಂತೆ. ಈ ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿ ಕೊಟ್ಟಂತಹ ವಿಚಾರದಲ್ಲಿ ಪೊಲೀಸರ ತನಿಖೆ ಚುರುಕಾಗ್ತಾ ಇದ್ದ ಹಾಗೆ ಈ ಪ್ರಕರಣ ಮತ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಪೊಲೀಸರು ಈಗಾಗಲೇ ತಮ್ಮ ತನಿಖೆಯನ್ನು ಆರಂಭಿಸಿದ್ದಾರೆ. ಮೊದಲ ಹಂತವಾಗಿ ರಾಜೇಂದ್ರ ಅವರು ಕೊಟ್ಟಂತಹ ಆಡಿಯೋ ಕಾನ್ವರ್ಜೇಷನ್ ಏನಿದೆ ಅದನ್ನು FSLಗೆ ಕಳುಹಿಸಿ ಕೊಟ್ಟಿರುವಂಥದ್ದು. ಆ FSL ರಿಪೋರ್ಟ್ನಲ್ಲಿ ಯಾವ ಅಂಶ ಬರುತ್ತೆ, ಏನು ವರದಿ ಬರುತ್ತೆ ಅನ್ನೋದನ್ನು ಆಧರಿಸಿ ಮತ್ತೆ ತನಿಖೆಯನ್ನು ಚುರುಕುಗೊಳಿಸುವುದಕ್ಕೆ ಪೊಲೀಸರು ಪ್ಲಾನನ್ನು ಮಾಡಿಕೊಂಡಿದ್ದಾರಂತೆ. ಈಗಾಗಲೇ ತುಮಕೂರಿನ SP ಈ ಪ್ರಕರಣವನ್ನು ಟ್ರೇಸ್ ಔಟ್ ಮಾಡುವುದಕ್ಕೆ, ಸುಖಾಂತ್ಯವನ್ನು ಕಾಣಿಸುವುದಕ್ಕೆ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ನೋಡೋಣ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಗೊತ್ತಾಗುತ್ತೆ ಅಂಥೇಳಿ. ರಾಜೇಂದ್ರ ಅವರು ತಮ್ಮ ಹತ್ಯೆಗೆ ಯತ್ನ ಮಾಡಿದ್ದಾರೆ ಅಂಥೇಳಿ ದೂರನ್ನು ಕೊಟ್ಟಿದ್ದಾರೆ. ದೂರಿನಲ್ಲಾಗುವಂತಹ ಬೆಳವಣಿಗೆಗಳೇನು ಅನ್ನೋದನ್ನು ಕಾದು ನೋಡಬೇಕು.